ವಿಸ್ಮರಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹೇಶ್ ಮಗ್ದೂಮ್. ಕನ್ನಡ ಸಾರಸ್ವತ ಲೋಕದ ದಿಗ್ಗಜ ಕವಿ, ಲೇಖಕರ ಸಾಹಿತ್ಯ ಕೃಷಿಯ ಅವಲೋಕನ ಮತ್ತು ನುಡಿನಮನ. ಇಂದಿನ ಕವಿಸ್ಮರಣೆಯ ಕವಿ ಡಾಕ್ಟರ್ ಜಿ.ಪಿ. ರಾಜರತ್ನಂ. ಡಾಕ್ಟರ್ ಜಿ.ಪಿ. ರಾಜರತ್ನಂ ಅವರು 5 ಡಿಸೆಂಬರ್ 1909 ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಜನಿಸ್ತಾರೆ. ಅವರ ಪೂರ್ಣ ಹೆಸರು ಗುಂಡ್ಲುಪೇಟೆ ರಾಜರತ್ನಂ. ಭ್ರಮರ ಎಂಬ ಕಾವ್ಯನಾಮದಿಂದ ಖ್ಯಾತಿ ಪಡೆದ ಡಾಕ್ಟರ್ ಜಿ.ಪಿ. ರಾಜರತ್ನಂ ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಯುತರು 1979 ಇಹಲೋಕವನ್ನು ತ್ಯಜಿಸ್ತಾರೆ. ಇವರ ಪ್ರಮುಖ ಕೃತಿಗಳು ರತ್ನನ ಪದಗಳು, ಹೆಂಡಕುಡುಕ ರತ್ನ, ಬ್ರಹ್ಮ ನಿನ್ನೊಡಗೂಡಿ ಜೋಡಿ ಮಾಡಿಕೊಟ್ರೆ ಎಂಬ ಸಾಲುಗಳು ಅಮರ. ಇವರ ಶಿಶು ಸಾಹಿತ್ಯ ಬಣ್ಣದ ತಗಡಿನ ತುತ್ತೂರಿ ಅದ್ಭುತವಾದ ಒಂದು ರಚನೆ. ಅದರ ಹಾಗೆ ನಾಗನ ಪದಗಳು ಇನ್ನಿತರ ಕವಿತೆಗಳಿಂದ ಡಾಕ್ಟರ್ ಜಿ.ಪಿ. ರಾಜರತ್ನಂ ಅವರು ಕನ್ನಡ ಸಾರಸ್ವತ ಲೋಕದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಛಾಪ ಮೂಡಿಸಿದ ಕವಿಗಳು. ಇವರು ಕನ್ನಡ ಸಾಹಿತ್ಯದ ಜನಪ್ರಿಯ ಕವಿ, ಶಿಕ್ಷಕ ಡಾಕ್ಟರ್ ಜಿ.ಪಿ. ರಾಜರತ್ನಂ. ತಮ್ಮ ವಿಶಿಷ್ಟ ಕಾವ್ಯ ಶೈಲಿಯ ಮೂಲಕ ಮನೆ ಮಾತಾಗಿರುವ ರಾಜರತ್ನಂ ಅವರ ರತ್ನನ ಪದಗಳು, ನಾಗನ ಪದಗಳು ಮತ್ತು ಶಿಶುಗೀತೆಗಳು ಕನ್ನಡ ಸಾಹಿತ್ಯ ಲೋಕದ ಅಮೂಲ್ಯ ರತ್ನಗಳಾಗಿವೆ. ಹೆಂಡಕುಡುಕ ರತ್ನನ ಪಾತ್ರದ ಮೂಲಕ ಬದುಕಿನ ವಾಸ್ತವ, ಕನ್ನಡ ಪ್ರೇಮ, ಸತಿಪತಿ ದಾಂಪತ್ಯ, ಪ್ರೇಮ ಮುಂತಾದ ವಿಷಯ ವಸ್ತುಗಳನ್ನು ಮನಮುಟ್ಟುವ ಹಾಗೆ ಬಿಂಬಿಸಿದ್ದಾರೆ. ಗ್ರಾಮೀಣ ಸೊಗಡು ಮತ್ತು ಹಾಸ್ಯ ಇವು ಇವರ ಕಾವ್ಯದ ವಿಶೇಷತೆಗಳಾಗಿವೆ. ಹೆಂಡ ಹೆಂಡತಿ ಕಣ್ಣೆಡ್ ಪದಗಳು ಈ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕವನದಲ್ಲಿ ಡಾಕ್ಟರ್ ಜಿ.ಪಿ. ರಾಜರತ್ನಂ ಅವರು ಹೆಂಡ ಕುಡಿಯುವ ಒಬ್ಬ ವ್ಯಕ್ತಿಯನ್ನು ರತ್ನನಿಗೆ ಹೋಲಿಸಿ ಈ ಕಾವ್ಯದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಹೆಂಡ ಕುಡಿಯುವ ವ್ಯಕ್ತಿಯ ಕನ್ನಡ ಪ್ರೇಮವನ್ನು ಬಿಂಬಿಸಿದ್ದಾರೆ. ಎಂಡ ಏಡ್ತಿ ಕನ್ನಡ ಪದ್ಗೋಳ್ ಅಂದ್ರೆ ರತ್ನಂಗ್ ಪ್ರಾಣ, ಮುಂಡೆ ನೆತ್ತಿ ಕುಡ್ದ್ಬಿಟ್ಟಂದ್ರೆ ತಕ್ಕು ಪದ್ಗೋಳ್ ಬಾಣ. ಎಂಡ ಏಡ್ತಿ ಕನ್ನಡ ಪದ್ಗೋಳ್ ಅಂದ್ರೆ ರತ್ನಂಗ್ ಪ್ರಾಣ, ಬುಂಡೆ ನೆತ್ತಿ ಕುಡ್ದ್ಬಿಟ್ಟಂದ್ರೆ ತಕ್ಕು ಪದ್ಗೋಳ್ ಬಾಣ. ಆ ಭಗವಂತೇನ್ರ ಭೂಮಿಗಿಳಿದು ನಂತಾಕ್ ಬಂದ ಅಂತನ್ನು, ಪರ್ಗಿರಿಕ್ಸೆ ಮಾಡ್ತಾನವನು ಭಕ್ತರ ಮ್ಯಾಲ ಕಣ್ಣು. ಈ ಎಂಡ ಕುಡಿಯೋದು ಬಿಟ್ಬಿಡ್ ರತ್ನ ಅಂತವನೇನಾರಂದ್ರ, ಮೂರ್ ಚೂರಾಗ್ ಮುರ್ಸ್ಕೊಂತಿಂಗ್ ದೇವ್ರ ಮಾತಿಗಡ್ ಬಂದ್ರೆ. ಈ ಎಂಡ ಬುಟ್ಟೆ ಎಡ್ತೀನಿ ಬಿಟ್ಬಿಡ್ ರತ್ನ ಅಂತವನೇನಾರಂದ್ರ, ಕಳೆದೋಯ್ತಂತ ಕುಣಿದಾಡ್ತೀನಿ ದೊಡ್ಡದೊಂದು ಕಾಟ ತೊಂದ್ರೆ. ಎಂಡ ಎಡ್ತಿ ಕನ್ನಡ ಪದ್ಗೋಳ್ ಅಂದ್ರೆ ರತ್ನಂಗ್ ಪ್ರಾಣ, ಬುಂಡೆ ನತ್ತಿ ಕುಡ್ದ್ಬಿಟ್ಟಂದ್ರೆ ತಕ್ಕೋ ಪದಗಳು ಬಾಣ. ಈ ಎಂಡ ಬುಟ್ಟೆ ಎಡ್ತಿನ ಬುಟ್ಟೆ ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತವನೇನಾರಂದ್ರ, ದೇವ್ರಾದ್ರೇನಾಯ್ತು ಮಾಡ್ತೀನಿ ಅವನಿಗೆ ಖತ್ನ. ಆಜ್ಞೆ ಮಾಡೋ ಐಗೋಳೆಲ್ಲ ದೇವ್ರೇ ಆಗಲಿ ಎಲ್ಲ, ಕನ್ನಡ ಸುದ್ದಿಗೇನ್ರೆ ಬಂದ್ರ ಮಾನ ಉಳಿಸಾಕಿಲ್ಲ. ಎಂಡ ಎಡ್ತಿ ಕನ್ನಡ ಪದ್ಗೋಳ್ ಅಂದ್ರೆ ರತ್ನಂಗ್ ಪ್ರಾಣ, ಬುಂಡೆ ನೆತ್ತಿ ಕುಡ್ದ್ಬಿಟ್ಟಂದ್ರೆ ತೆಕ್ಕೋ ಪದಗೊಳ್ ಬಾಣ. ನರ್ಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯ್ ಹೊಲಿಸಾಕಿದ್ರು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನಿ ಕಾಣೆ. ಎಂಡ ಹೋಗ್ಲಿ ಎಡ್ತಿ ಹೋಗ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಲಿ, ಪರ್ಪಂಚಿರೋ ತನಕ ಮುಂದೆ ಕನ್ನಡ ಪದ್ಗೋಳ್ ನುಗ್ಲಿ. ಎಂಡ ಎಡ್ತಿ ಕನ್ನಡ ಪದ್ಗೋಳ್ ಅಂದ್ರೆ ರತ್ನಂಗ್ ಪ್ರಾಣ, ಬುಂಡೆ ನೆತ್ತಿ ಕುಡ್ದ್ಬಿಟ್ಟಂದ್ರೆ ತಕ್ಕೋ ಪದಗೊಳ್ ಬಾಣ. ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ. ಈ ಒಂದು ಪದ್ಯದಲ್ಲಿ ಈ ಸೆರೆ ಕುಡಿತಕ್ಕಂಥ ವ್ಯಕ್ತಿ ಎಂಡ ಕುಡಿಯೋದು ಬಿಟ್ಬಿಡು ಅಂತ ಆ ದೇವ್ರು ಬಂದು ತನ್ನ ಹತ್ರ ಏನಾದರೂ ಹೇಳಿದರೆ, ದೇವ್ರ ಮಾತಿಗೆ ಅಡ್ಡು ಬಂದರೆ ಮೂರು ಚೂರಾಗ ಮುರ್ಸ್ಕೊತೀನಿ ಅಂತ ಹೇಳ್ತಾನೆ. ಎಂಡ ಬುಟ್ಟೆ ಎಡ್ತೀನಿ ಬಿಟ್ಬಿಡು ಅಂತ ಅವನೇನಾರಂದ್ರೆ, ಕಳೆದು ಹೋಯ್ತಂತ ಕುಣಿದಾಡ್ತೀನಿ ದೊಡ್ಡದೊಂದು ಕಾಟ ತೊಂದರೆ ಅಂತ ಹೇಳ್ತಾನೆ. ಎಂಡ ಬುಟ್ಟೆ ಎಡ್ತಿನೂ ಬಿಟ್ಬಿಟ್ಟೆ ಕನ್ನಡ ಪದಗಳು ಆಡೋದನ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತ ಅವನೇನಾರ ಅಂದ್ರೆ, ದೇವ್ರಾದ್ರೆ ಏನಾಯಿತು ಮಾಡ್ತೀನಿ ಅವನಿಗೆ ಖತ್ನ. ಆಜ್ಞೆ ಮಾಡೋ ಐಗಳೆಲ್ಲ ದೇವರೇ ಆಗಲಿ ಎಲ್ಲ, ಕನ್ನಡ ಸುದ್ದಿಗೆ ಏನರ ಬಂದರೆ ಮಾನ ಉಳಿಸಾಕಿಲ್ಲ. ನರಕಕ್ಕೆ ಇಳಿಸಿ ನಾಲ್ಗಿ ಸೀಳಿಸಿ ಬಾಯಿ ಹೊಲಿಸಿ ಹಾಕಿದ್ರೂ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಅಂತ ಇಲ್ಲಿ ಹೆಂಡಕುಡುಕ ರತ್ನ ಹೇಳ್ತಾನೆ. ಇಲ್ಲಿ ಕವಿ ಹೆಂಡಕುಡುಕ ರತ್ನ ಕನ್ನಡ ಪ್ರೇಮವನ್ನು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಇದು ಜಿ.ಪಿ. ರಾಜರತ್ನಂ ಅವರ ಒಂದು ವಿಶಿಷ್ಟ ಸಾಹಿತ್ಯ ಕೃಷಿಗೆ ಉದಾಹರಣೆ ಅಂತ ಹೇಳ್ಬೋದು. ಇನ್ನು ಮುಂದುವರೆದು ಜಿ.ಪಿ. ರಾಜರತ್ನಂ ಅವರ ರತ್ನನ ಪದಗಳಿಂದ ಆಯ್ದುಕೊಂಡಂಥ ಇನ್ನೊಂದು ಪದ್ಯ ನೀನ ನಟಿ ಬೆಳಕಂಗಿದ್ದೆ ನಂಜು ಅಂತಕ್ಕಂಥದ್ದು.
ಇಲ್ಲಿ ಕವಿ ಭಾಳ ಅದ್ಭುತವಾದಂಥ ಒಂದು ವರ್ಣನೆಯನ್ನು ಕೊಡ್ತಾನೆ. ರತ್ನ ಒಬ್ಬ ರಾಜನ ಆಸ್ಥಾನದಲ್ಲಿ ಮಾಲಿಯಾಗಿ ಕೆಲಸ ಮಾಡ್ತಿರ್ತಾನೆ. ದಿನಾಲೂ ಹೂದೋಟದಿಂದ ಹೂಗಳನ್ನು ಕಿತ್ಕೊಂಡು ದೇವರಿಗೆ, ರಾಜನಿಗೆ ಕೊಡ್ತಾನೆ. ಒಂದು ಸಲ ರತ್ನನ ಮನಸ್ಸಿನಲ್ಲಿ ಇಷ್ಟೊಂದು ಹೂಗಳನ್ನು ಕೀಳ್ತೀನಿ, ರಾಜನಿಗೆ ಕೊಡ್ತೀನಿ, ಒಂದಿನ ಈ ಹೂಗಳಲ್ಲಿ ಕೆಲವೊಂದಿಷ್ಟು ಹೂಗಳನ್ನು ನನ್ನ ಹೆಂಡತಿಗೆ ಹೋದರೆ ಕೊಟ್ಟರೆ ಅವಳು ಖುಷಿ ಪಡ್ಬೋದಲ್ಲ ಅಂದ್ಕೊಂಡು ರಾಜನಿಗೆ ಕೇಳ್ತಾನೆ, ಮಹಾಪ್ರಭು ಇವತ್ತು ಸ್ವಲ್ಪ ಹೂಗಳನ್ನು ನನ್ನ ಹೆಂಡತಿಗೆ ತೊಗೊಂಡು ಹೋಗ್ತೀನಿ ಅಂತ. ರಾಜ ಅಂತಾನೆ, ಹುಚ್ಚ, ದಿನಾಲು ಇಷ್ಟೊಂದು ಹೂಗಳನ್ನು ನಮಗೆ ಕೊಡ್ತೀಯ, ಅದರಲ್ಲಿ ಕೆಲವು ಹೂಗಳನ್ನು ನೀನು ಹೆಂಡತಿಗೆ ಹೋದರೆ ಏನಾಗುತ್ತೆ, ಧಾರಾಳವಾಗಿ ತೆಗೆದುಕೊಂಡು ಹೋಗು ಅಂತ ರಾಜ ಹೇಳ್ತಾನೆ. ರತ್ನನಿಗೆ ತುಂಬ ಖುಷಿಯಾಗುತ್ತೆ. ಸುಂದರವಾದಂಥ ಹೂಗಳನ್ನು ಕಿತ್ಕೋತಾನೆ. ಬೊಗಸೆಯಲ್ಲಿ ಹಿಡ್ಕೊಂಡು ಮನೆ ಕಡೆಗೆ ಹೋಗ್ತಿರ್ಬೇಕಾದ್ರೆ ಜೋರಾಗಿ ಮಳೆ ಬರುತ್ತೆ. ದಾರಿಯಲ್ಲಿ ಕೆಸರು. ರತ್ನನ ಕಾಲು ಜಾರಿ ಕೆಳಗೆ ಬಿದ್ದುಬಿಡ್ತಾನೆ. ಸುಂದರವಾದಂಥ ಹೂಗಳೆಲ್ಲವೂ ಕೂಡ ಕೆಸರಲ್ಲಿ ಬಿದ್ದುಬಿಡ್ತವೆ. ಬಹಳ ಬೇಜಾರಾಗತ್ತೆ ರತ್ನನಿಗೆ. ಆ ಎಲ್ಲ ಹೂಗಳನ್ನು ಮತ್ತೆ ಎತ್ಕೊಳ್ತಾನೆ. ತೊಳೆದುಕೊಂಡು ಮನೆ ಹತ್ರಕ್ಕೆ ಹೋಗ್ತಾನೆ. ಕಟ್ಟಿಗೆಯಿಂದ ಮಾಡಿದಂಥ ಮನೆ ಬಾಗಿಲು, ಕಂಪೌಂಡಿನ ಒಳಗಡೆ ಬಾಗಿಲು ತೆರೆದು ಹೋಗ್ತಾನೆ. ಬಹಳ ಖುಷಿಯಾಗ್ತದೆ. ನನ್ನ ಹೆಂಡತಿ ಇಷ್ಟೊಂದು ಸುಂದರವಾದಂಥ ಹೂಗಳನ್ನು ತಂದಿದ್ದೀನಿ, ಅವಳು ಎಷ್ಟು ಖುಷಿ ಆಗ್ಬೋದು ಅಂತ ತಿಳ್ಕೊಂಡು ಬಾಗಿಲು ತಟ್ತಾನೆ. ಬಾಗಿಲು ತಟ್ತಾನೆ. ಕೆಳಗೆ ನೋಡ್ತಾನೆ. ಆ ಬಾಗಿಲಿಗೊಂದು ಬೀಗ ತುಕ್ಕಿಡಿದು ಹೋಗಿತ್ತು. ಆಗ ರತ್ನನಿಗೆ ಅರಿವಾಗುತ್ತೆ, ತನ್ನ ಹೆಂಡತಿ ಎಂದೋ ಸತ್ತು ಹೋಗಿದ್ದಾಳೆ ಅಂತ. ಮನೆ ಹಿಂದಿದ್ದಂಥ ಹೆಂಡತಿ ಸಮಾಧಿಯ ಪಕ್ಕಕ್ಕೆ ಹೋಗಿ ಆ ಹೂಗಳನ್ನು ಹಾಕ್ತಾನೆ. ಹೂಗಳನ್ನು ಹಾಕಿ ಹೇಳ್ತಾನೆ, ನೀನನ್ನಟ್ಟಿ ಬೆಳಕಂಗಿದ್ದೆ ನಂಜು, ಮಾಗಿ ಲುಲ್ಮೇಲ್ ಮಲಗಿ ಇದ್ದಂಗೆ ಮಂಜು, ಮಾಗಿ ಕುಕ್ತು ಬೇಸ್ಗೆ ನುಗ್ತು ಇದ್ಕೆ ಇದ್ದಂಗೆ ಮಾಯವಾಗೋಯ್ತು ಮಂಜು, ನಂಗೂ ನಿಂಗೂ ಹೆಂಗಗ್ಲೋಯ್ತು ನಂಜು, ನೀನನ್ನಟ್ಟಿ ಬೆಳಕಂಗಿದ್ದೆ ನಂಜು, ಮಾಗಿ ಉಲ್ಮೇಲ್ ಮಲಗಿ ಇದ್ದಂಗೆ ಮಂಜು, ಮಾಗಿ ಕುಕ್ತು ಬೇಸ್ಗೆ ನುಗ್ತು ಇದ್ಕೆ ಇದ್ದಂಗೆ ಮಾಯವಾಗೋಯ್ತು ಮಂಜು, ನಂಗೂ ನಿಂಗೂ ಹೆಂಗಗ್ಲೋಯ್ತು ನಂಜು. ಶ್ರೀರಂಗಪಟ್ಟಣ ತಾವು ಕಾವೇರಿ ಒಡ್ದಿ ಎರಡೋಳಾಗಿ ಪಟ್ನ ಸುತ್ತ ನಡೆದಿ, ಶ್ರೀರಂಗಪಟ್ಟಣ ತಾವು ಕಾವೇರಿ ಒಡ್ದಿ ಎರಡೋಳಾಗಿ ಪಟ್ನದ ಸುತ್ತ ನಡೆದಿ, ಸಂಗಮದಲ್ಲಿ ಸೇರ್ಕೊಂಡು ಮಳ್ಳಿ ಮುಂದಕ್ಕೋಗ್ದು ನಮಗೆ ಜ್ಞಾನದ ಪಂಜು, ಈಗಗ್ಲಿದ್ರೆ ಮುನ್ನಾವ್ ಸೇರ್ತೀವಿ ನಂಜು, ಈಗಗ್ಲಿದ್ರೆ ಮುನ್ನಾವ್ ಸೇರ್ತೀವಿ ನಂಜು, ನೀನ್ ಹಟ್ಟಿ ಬೆಳಕಂಗಿದ್ದೆ ನಂಜು, ಮಾಗಿ ಉಲ್ಮೇಲ್ ಮಲಗಿ ಇದ್ದಂಗೆ ಮಂಜು, ಮಾಗಿ ಕುಕ್ತು ಬೇಸ್ಗೆ ನುಗ್ತು ಇದ್ಕೆ ಇದ್ದಂಗೆ ಮಾಯವಾಗೋಯ್ತು ಮಂಜು, ನಂಗೂ ನಿಂಗೂ ಹೆಂಗಗ್ಲೋಯ್ತು ನಂಜು. ಹಗಲೋಡತ್ತೆ ರಾತ್ರಿ ಬಂತಂತಂಜಿ, ರಾತ್ರಿ ಮುಗ್ದೋದ್ರಗ್ಲೇ ಅಲ್ವಾ ನಂಜಿ, ಹಗಲೋಡತ್ತೆ ರಾತ್ರಿ ಬಂತಂತಂಜಿ, ರಾತ್ರಿ ಮುಗ್ದೋದ್ರಗ್ಲೇ ಅಲ್ವಾ ನಂಜಿ, ರಾತ್ರಿ ಬಿತ್ತು ಹಗಲೇ ಬತ್ತು ಹೋಗೋದ್ ಮಳ್ಳಿ ಬರೋದ್ ಕಲ್ವಾ ನಂಜಿ, ಆ ನಂಬಿಕೆ ನನ್ನ ಜೀವಾನ್ ಉಳಿಸೋ ಗಂಜಿ, ಆ ನಂಬಿಕೆ ನನ್ನ ಜೀವಾನ್ ಉಳಿಸೋ ಗಂಜಿ, ನೀನ್ ನನ್ನ ಹಟ್ಟಿ ಬೆಳಕಂಗಿದ್ದೆ ನಂಜು, ಮಾಗಿ ಉಲ್ಮೇಲ್ ಮಲಗಿ ಇದ್ದಂಗೆ ಮಂಜು, ಮಾಗಿ ಕುಕ್ತು ಬೇಸ್ಗೆ ನುಗ್ತು ಇದ್ಕೆ ಇದ್ದಂಗೆ ಮಾಯವಾಗೋಯ್ತು ಮಂಜು, ನಂಗೂ ನಿಂಗೂ ಹೆಂಗಗ್ಲೋಯ್ತು ನಂಜು. ಹೀಗೆ
ಜಿ ಪಿ ರಾಜರತ್ನಂ ಅವರ ರತ್ನನ್ ಪದಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟು ಹೋಗಿದ್ದಾರೆ. ಅಂತಹ ಒಬ್ಬ ಮೇರು ಕವಿಗೆ ಈ ಸಾಲುಗಳ ಮೂಲಕ ನುಡಿ ನಮನವನ್ನು ಸಲ್ಲಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕವಿ ಸ್ಮರಣೆಯೊಂದಿಗೆ ಭೇಟಿ ಹೋಗೋಣ. ಅಲ್ಲಿವರೆಗೆ ನಮಸ್ಕಾರ.